ಎಲ್ಲರಿಗೂ ನಮಸ್ತೆ. ಇವತ್ತು ನಾವು 10th ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ತುಂಬ ಮಾರ್ಕ್ಸ್ ಬರುವಂತಹ ಚಾಪ್ಟರ್ ಆಗಿರುವಂತಹ ಲೈಫ್ ಪ್ರೋಸೆಸ್ ಚಾಪ್ಟರ್ ಸ್ಟಡಿ ಮಾಡೋಣ. ಸೊ ಈ ಲೈಫ್ ಪ್ರೋಸೆಸ್ ಚಾಪ್ಟರ್ ಅಲ್ಲಿ ಈ ಲೈಫ್ ಪ್ರೋಸೆಸ್ ಆಗ್ಬೇಕು ಅಂದ್ರೆ, ಒಂದು ಲೈಫ್ ಲೀಡ್ ಆಗ್ಬೇಕು ಅಂದ್ರೆ ಯಾವ್ಯಾವ ರೀತಿ ಪ್ರೋಸೆಸ್ ಆಗ್ಬೇಕು ನಮ್ಮ ಬಾಡಿಲಿ, ಮತ್ತೆ ಆ ಪ್ರೋಸೆಸ್ ಆಗೋದ್ರಿಂದ ನಾವು ಯಾವ ರೀತಿ ಸರ್ವೈವ್ ಆಗ್ತೀವಿ, ಮತ್ತೆ ಬಾಡಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ, ಮತ್ತೆ ನಾವು ಯಾವ ರೀತಿ ಲೈಫ್ ನ ಲೀಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೆಲವೊಂದು ಪ್ರೋಸೆಸ್ ಗಳಿದೆ. ಆ ಪ್ರೋಸೆಸ್ ನ ವಿಲ್ ಸ್ಟಡಿ ಇನ್ ದಿಸ್ ಚಾಪ್ಟರ್ ಲೈಫ್ ಪ್ರೋಸೆಸ್. ಯಾವ ಚಾಪ್ಟರ್ ಬರ್ತದೆ, ಯಾವ ಪ್ರೋಸೆಸ್ ಬರುತ್ತೆ ಅಂದ್ರೆ, ಫಸ್ಟ್ ನೋಡಿ, ವಿಲ್ ಸ್ಟಡಿ ಇನ್ ದಿಸ್ ಚಾಪ್ಟರ್ ನ್ಯೂಟ್ರಿಷನ್ ಸ್ಟಡಿ ಮಾಡ್ತೀವಿ. ನ್ಯೂಟ್ರಿಷನ್ ಅಂದ್ರೆ ಏನು, ಅದು ಯಾವ ರೀತಿ ನ್ಯೂಟ್ರಿಷನ್ ಇಲ್ಲಿ ಸಿಗುತ್ತೆ, ವಿಲ್ ಸ್ಟಡಿ ಇನ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಡೈಜೆಷನ್, ನೆಕ್ಸ್ಟ್ ಎಕ್ಸ್ಕ್ರೀಷನ್, ಟ್ರಾನ್ಸ್ಪೋರ್ಟೇಷನ್, circulation. These are the different types of process which takes place inside the human body and as well as animals, and also some plants also it will takes place. How the transportation, excretion, digestion and nutrition, circulation will be takes place in different types of organism. ಅದನ್ನ ನಾವು we will study in this chapter. ಈಗ ಫಸ್ಟ್ ನಾವು ಒಂದು ಆರ್ಗನಿಸಮ್ ಬದುಕಿದೆ ಅಥವಾ ಅಲೈವ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಸೊ ಬದುಕಿದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಬೇಸಿಕ್ಲಿ ಫಸ್ಟ್ ಇಟ್ ಶುಡ್ ಬಿ ಮೂವಿಂಗ್. ಅದೇನಾಗ್ತಿರ್ಬೇಕು, ಮೂವ್ ಆಗ್ತಿರ್ಬೇಕು. ಮತ್ತೆ ಏನಾಗ್ತಿರ್ಬೇಕು, ಉಸಿರಾಡ್ತಿರ್ಬೇಕು, ರೆಸ್ಪಿರೇಷನ್ ಮಾಡ್ತಿರ್ಬೇಕು. ಸೊ ಕನ್ನಡ ಒಂದು ಸಾಂಗ್ ಇದೆ, ದಟ್ ಈಸ್ ಶೋಕ ಮೂವಿದು, ಅಲ್ಲಾಡ್ಸೋದು ಹೇಳ್ತಾರಲ್ಲ, ಹಂಗೆ ನಾವು ಯಾವ್ದೇ ಒಂದು ಅಲ್ಲಾಡ್ತಿದೆ ಅಥವಾ ಶೇಕ್ ಆಗ್ತಿದೆ ಅಂದ್ರೆ ಮಾತ್ರ ಅದೇನಿದೆ ಅಂತ ಬದುಕಿದೆ ಅಂತ ಅರ್ಥ. ದಟ್ ಈಸ್ ರೆಸ್ಪಿರೇಷನ್ ಆಗ್ತಿರ್ಬೇಕು, ಬಾಡಿ ಮೂವ್ಮೆಂಟ್ ಆಗ್ತಿರ್ಬೇಕು. ಮೂವ್ಮೆಂಟ್ ವೆರಿ ಇಂಪಾರ್ಟೆಂಟ್. ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ನಾವು ಡಿಸೈಡ್ ಮಾಡ್ತೀವಿ ಏನಂತ, ಅದು ಏನಾಗಿದೆ, ಬದುಕಿದೆ, ಅಲೈವ್ ಆಗಿದೆ ಅಂತ. ಸೊ ಬದುಕಿಲ್ಲ, ಏನೂ ಆಗಿಲ್ಲ, ಮೂವ್ಮೆಂಟ್ ಆಗ್ತಿಲ್ಲ ಅಂದ್ರೆ ಅದು ಸತ್ತೋಗಿದೆ ಅಂತ ಅರ್ಥ. ಸೊ ನೋಡಿ, ಇದರಲ್ಲಿ ಕೆಲವೊಂದು ಅನಿಮಲ್ಸ್ ಗಳಿದೆ, ಪ್ಲಾಂಟ್ ಗಳಿದೆ, ಬರ್ಡ್ಸ್ ಫ್ಲೈ ಮಾಡ್ತದೆ, ಫಿಶ್ ವಾಟರ್ ಸ್ವಿಮ್ ಮಾಡ್ತಾ ಇರ್ತದೆ, ಆಕಾಶಗಳು ಮೂವ್ ಆಗ್ತದೆ, ಫಿಶಸ್, ಬರ್ಡ್ಸ್, ಇವೆಲ್ಲ ಏನು ವಿಲ್ ಸ್ಟಡಿ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿ ಯಾವ ರೀತಿ ನ್ಯೂಟ್ರಿಷನ್ ಪಡೆಯುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡೋಣ. ಫಸ್ಟ್ ಹಾಗಾದ್ರೆ ವಾಟ್ ಈಸ್ ನ್ಯೂಟ್ರಿಷನ್? ನ್ಯೂಟ್ರಿಷನ್ ಅಂದ್ರೆ ಏನು? ನ್ಯೂಟ್ರಿಷನ್ ಇಸ್ ಅ ಪ್ರೋಸೆಸ್ ಟೇಕಿಂಗ್ ದ ಫುಡ್ ಬೈ ಆರ್ಗನಿಸಮ್. ನೋಡಿ, ಯಾವ್ದೊಂದು ಆರ್ಗನಿಸಮ್ ಫುಡ್ ನ ತಗೊಳುತ್ತೆ, ಏನಕ್ಕೋಸ್ಕರ ತಗೊಳುತ್ತೆ? ಟು ಬಿಲ್ಡ್ ದ ಬಾಡಿ. ಏನಕ್ಕೋಸ್ಕರ ತಿನ್ಬೇಕು ನಾವು? ಟು ಬಿಲ್ಡ್ ದ ಬಾಡಿ. ನೆಕ್ಸ್ಟ್ ಗ್ರೋತ್ ಮತ್ತೆ ರಿಪೇರ್. ಗ್ರೋತ್ ಆಗಕ್ಕೆ, ಬಾಡಿ ಬಿಲ್ಡ್ ಮಾಡಕ್ಕೆ, ರಿಪೇರ್ ಮಾಡಕ್ಕೆ ನಾವು ಫುಡ್ ನ ಕನ್ಸ್ಯೂಮ್ ಮಾಡಬೇಕು. ಆ ಫುಡ್ ಅಲ್ಲಿ ಏನಿರುತ್ತೆ? ನ್ಯೂಟ್ರಿಷನ್ಸ್ ಇರುತ್ತೆ. ನ್ಯೂಟ್ರಿಷನ್ ಅಂದ್ರೆ ದ ಫುಡ್ ಬೈ ಆರ್ಗನಿಸಮ್ ಯುಟಿಲೈಸ್ ಫಾರ್ ದಿ ಬಿಲ್ಡ್ ದ ಬಾಡಿ, ಗ್ರೋತ್ ಅಂಡ್ ರಿಪೇರ್. ಔಟ್ಸೈಡ್ ರಾ ಮೆಟೀರಿಯಲ್ಸ್ ಏನ್ ಸಿಗುತ್ತೆ ನಮಗೆ? ದಟ್ ಈಸ್ ಲಿವಿಂಗ್ ಆರ್ಗನಿಸಮ್ಗೆ ಔಟ್ಸೈಡ್ ರಾ ಮೆಟೀರಿಯಲ್ಸ್ ಕಂಪಲ್ಸರಿ. ಬೇಸಿಕ್ ನೀಡ್ಸ್ ನಮಗೆ ಏನ್ ಬೇಕಂದ್ರೆ ಫುಡ್, ವಾಟರ್, ಏರ್, ದಟ್ ಈಸ್ ಆಕ್ಸಿಜನ್. ನಮಗೆ ಬೇಸಿಕ್ ನೀಡ್ಸ್ ಆಕ್ಸಿಜನ್, ವಾಟರ್, ಫುಡ್. ಈ ಬೇಸಿಕ್ ನೀಡ್ಸ್ ಇತ್ತು ಅಂದ್ರೆ ನಮಗೆ ಗೆಟ್ ದ ನ್ಯೂಟ್ರಿಷನ್ ಬರ್ತಾ ಇರುತ್ತೆ. ಸೊ ಮೋಡ್ ಆಫ್ ನ್ಯೂಟ್ರಿಷನ್, there are two types of mode of nutrition. Two types. One is autotrophic nutrition. Another one is heterotropic nutrition. Autotrophic nutrition. Autotrophic nutrition ಅಂದ್ರೆ ದ ಪ್ಲಾಂಟ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್. ಯಾವುದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ, ಅದು ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ಯಾವುದು ಬೇರೆ ಅನಿಮಲ್ಸ್ ಮೇಲೆ ಅಥವಾ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫುಡ್ಗೋಸ್ಕರ, ಅದನ್ನ ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ನೋಡಿ, ನ್ಯೂಟ್ರಿಷನ್ ಇನ್ ವಿಚ್ ಆರ್ಗನಿಸಮ್ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್ ಬೈ ಯೂಸಿಂಗ್ ಎ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟಾನ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಅಂಡ್ ಕ್ಲೋರೋಫಿಲ್. ನಿಮಗೆಲ್ಲ ಗೊತ್ತು, ಫೋಟೋಸಿಂಥಸಿಸ್. Plant prepare their own food material by using a carbon dioxide, water. In presence of sunlight and chlorophyll, it prepares the glucose molecule. Right? Carbon dioxide, CO2 plus water, H2O gives rise to sunlight. In presence of sunlight, ಇನ್ನೊಂದು chlorophyll. So ಏನು ಪ್ರಿಪೇರ್ ಮಾಡ್ತು? C6H12O6. ಏನಿದು C6H12O6? ದಟ್ ಇಸ್ ಎ ಗ್ಲೂಕೋಸ್ ಪ್ರಿಪೇರ್ ಮಾಡ್ತು. ಯಾವುದು? ಪ್ಲಾಂಟ್ ವಿತ್ ಹೆಲ್ಪ್ ಆಫ್ ಫೋಟೋಸಿಂಥಸಿಸ್. ಯಾವ್ದಕ್ಕೆ ಎಕ್ಸಾಂಪಲ್ ಬರ್ತಿದ್ದು? ವಿತ್ ಹೆಲ್ಪ್ ಆಫ್ ಅದು ಗ್ರೀನ್ ಪ್ಲಾಂಟ್ಸ್. ಯಾವ್ದು ಗ್ರೀನ್ ಕಲರ್ ಇದೆ, ಅದ್ರ ಗ್ರೀನ್ ಕಲರ್ ಕಾರಣ ವೈ ಪ್ಲಾಂಟ್ ಲೀವ್ಸ್ ಆರ್ ಗ್ರೀನ್ ಕಲರ್ ಅಂದ್ರೆ ಆ ಪ್ಲಾಂಟ್ ಲೀಫ್ ಅಲ್ಲಿ ಕ್ಲೋರೋಫಿಲ್ ಅನ್ನೋ ಪಿಗ್ಮೆಂಟ್ ಇರುತ್ತೆ. ಆ ಕ್ಲೋರೋಫಿಲ್ ಪಿಗ್ಮೆಂಟ್ ಎಲೆಗಳನ್ನ ಗ್ರೀನ್ ಕಲರ್ ಕಾಣುತ್ತೆ. ಸೊ ಸಮ್ ಬ್ಯಾಕ್ಟೀರಿಯಾ ಇದೆಯಾ, ಬ್ಯಾಕ್ಟೀರಿಯಾ ಗ್ರೀನ್ ಕಲರ್ ಬ್ಯಾಕ್ಟೀರಿಯಾ, ಸೈನೋ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ. ಸೊ ಐ ಥಿಂಕ್ ಯು ಗಾಟ್ ದಿಸ್ ಪಾಯಿಂಟ್. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಗೊತ್ತಾಗ್ತೀವಿ. ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಪ್ಲಾಂಟ್ ಅಂತ ನೆನ್ಪಿಟ್ಕೊಳ್ಳಿ. ದ ಪ್ಲಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್ ಬೈ ಯೂಸಿಂಗ್ ಎ ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್, ವಾಟರ್ ಅಂಡ್ ಕ್ಲೋರೋಫಿಲ್. ಸೊ ನೆಕ್ಸ್ಟ್ ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್. ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಡಿಫರೆಂಟ್. ಸೊ ಈ ಅನಿಮಲ್ಸ್ ಗಳು ಬೇರೆ
ಅನಿಮಲ್ಸ್ ಜೊತೆ ಅಥವಾ ಪ್ಲಾಂಟ್ಸ್ ಜೊತೆ ಏನಾಗಿರುತ್ತೆ ಫುಡ್ಗೋಸ್ಕರ ಡಿಪೆಂಡ್ ಆಗಿರುತ್ತೆ ನೋಡಿ. ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಇನ್ ದ ನ್ಯೂಟ್ರಿಷನ್ ನೋಡಿ, ನ್ಯೂಟ್ರಿಷನ್ ಇನ್ ವಿಚ್ ಆರ್ಗಾನಿಸಮ್ ಇಸ್ ಗೆಟ್ ದ ಫುಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಪಾನ್ ಪ್ಲಾಂಟ್ಸ್ ಫ್ರಮ್ ದಿ ಪ್ಲಾಂಟ್ಸ್, ಬೇರೆ ಪ್ಲಾಂಟ್ಸ್ ಇಂದ ಅಥವಾ ಅನಿಮಲ್ಸ್ ಇಂದ ಡಿಪೆಂಡ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅನಿಮಲ್ಸ್, ಹ್ಯೂಮನ್ ಬೀಂಗ್ಸ್, ನಾವುಗಳು, ಫಂಗೈ, ಸಮ್ ಬ್ಯಾಕ್ಟೀರಿಯಾ, ಇವು ಬೇರೆ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇ ಕೆನಾಟ್ ಪ್ರಿಪೇರ್ ದಿರ್ ಓನ್ ಫುಡ್ ಮೆಟೀರಿಯಲ್ಸ್. ಅದಕ್ಕೆ ಅವನು ಏನಂತ ಕರೀತಾರೆ, ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ಸ್. ನೋಡಿ, ಟೈಪ್ ಆಫ್ ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್, ಇದರಲ್ಲಿ ಮೇನ್ ಆಗಿ 3 ಟೈಪ್. ಒನ್ ಈಸ್ saprophytic nutrition, another one is parasitic nutrition, another one is holozoic nutrition. Saprophytic nutrition very easy. Saprophytic nutrition ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ದಾರಿ ಹೋಗ್ತಿದ್ದೀರ ಅಂತ, ಯಾವ ದಾರಿ, ನೀವು ದಾರಿ ನಡ್ಕೊಂಡು ಹೋಗ್ತಿರ್ತೀರಿ. ಓಕೆ, ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಪಾತ್, ದಾರಿ ಇರ್ತದೆ. ಈಗ ಇದು ದಾರಿ, ಈ ದಾರಿ ನಡ್ಕೊಂಡು ಹೋಗ್ತಿರ್ತೀವಿ ನೀವು. ಇಲ್ಲೊಂದು ನಾಯಿ ಸುತ್ತಿದ್ದೀರಿ, ಇದು ನಾಯಿ ಅನ್ಕೊಳ್ಳಿ, ಇದು ನಾಯಿ ಆಯ್ತಾ, ಇದು ನಾಯಿ ಸತ್ತಿದೆ. ಒಬ್ಬ ಸ್ಪೀಡ್ ಬಂದು ನಾಯಿಗೆ ಗುದ್ದು ಆಕ್ಸಿಡೆಂಟ್ ಮಾಡಿ ನಾಯಿ ಸತ್ತೋಗಿದೆ. ಈಗ ಫಸ್ಟ್ ಡೇ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಡೇ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ, ಥರ್ಡ್ ಡೇ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ, ಒಂದು ಫೋರ್ತ್ ಡೇ ಪೀಕ್ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಡೇ ಬೈ ಡೇ ಆದ ತಕ್ಷಣ ಏನಾಗುತ್ತೆ, ಆ ಸ್ಮೆಲ್ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗಿ ಬಂತು? ಬಿಕಾಸ್ ಆಫ್ ಸ್ಯಾಪ್ರೋಫೈಟ್ಸ್. ಈ ಸ್ಯಾಪ್ರೋಫೈಟ್ಸ್ ಏನ್ ಮಾಡ್ತವೆ? ದೇ ಹೀಟ್ ದ ಡೆಡ್ ಅಂಡ್ ಡಿಕೆ ಆರ್ಗಾನಿಸಮ್ಸ್. ನೋಡಿ, ದೇ ಗೆಟ್ ದ ಫುಡ್ ಫ್ರಮ್ ದಿ ಡೆಡ್, ಅಂದ್ರೆ ಡೆಡ್ ಸತ್ತೋಗಿರೋದ್ರಿಂದ, ಮತ್ತೆ ಡಿಕೆ ಹಾಕಿ ಕೊಳಿತಿರ್ತದಲ್ಲ, ಹೊಳತು ಹೋಗ್ತಿರುತ್ತಲ್ಲ, ಆ ಆರ್ಗಾನಿಸಮ್ ನಿಂದ ಆ ಬಾಡಿನ ಬ್ರೇಕ್ ಡೌನ್ ಮಾಡಿ ಅದೇನ್ ಮಾಡುತ್ತೆ, ಆಹಾರವನ್ನ ಮಾಡ್ಕೊಳ್ಳುತ್ತೆ. ಯಾವುದು? ಸ್ಯಾಪ್ರೋಫೈಟ್ಸ್ ದೇ ಗೆಟ್ ದ ಫುಡ್ ಫ್ರಮ್ ದಿ ಡೆಡ್ ಅಂಡ್ ಡಿಕೆ ಆರ್ಗಾನಿಸಮ್. ಅದ್ರ ಯಾವ್ದು ಬರುತ್ತೆ ಎಕ್ಸಾಂಪಲ್ಸ್ ದಟ್ ಕಮ್ಸ್ ವಿತ್ ಮಶ್ರೂಮ್. ನೋಡಿ, ಮಶ್ರೂಮ್ ಅಂದ್ರೆ ಬ್ರೆಡ್ ಮೋಲ್ಡ್, yeast, some bacteria, they get the nutrition from the food from the dead and decay organisms, that is called as saprophytes. Parasitic ಅಂದ್ರೆ ಏನಿಲ್ಲ, living from the waste. ನಮ್ಮ ತಲೆಯಲ್ಲಿ ಬದುಕಿರ್ತವೆ ಅಥವಾ ನಮ್ಮ ಬಾಡಿ ಒಳಗಡೆ ಬದುಕಿರ್ತವೆ. ಸೊ ದೇ ಕಿಲ್, ದೇ ಲಿವಿಂಗ್ ಇನ್ ದ ವೋಸ್ಟ್ ಸೆಲ್ ಒಳಗಡೆ ಬದುಕಿರ್ತವೆ. ದೇ ಹೀಟ್ ದ ವೋಸ್ಟ್ ನ್ಯೂಟ್ರಿಷನ್ ಒಳಗಡೆ, ವೋಸ್ಟ್ ನ ಒಳಗಡೆ ಇರುವಂತಹ ನ್ಯೂಟ್ರಿಷನ್ ನ ತಿಂದು ತಾವು ಸರ್ವೈವ್ ಆಗ್ತಾರೆ. ನೋಡಿ, ನ್ಯೂಟ್ರಿಷನ್ ಇನ್ ವಿಚ್ ಆರ್ಗಾನಿಸಮ್ ಗೆಟ್ ದ ಫುಡ್ ಫ್ರಮ್ ದಿ ಲಿವಿಂಗ್ ಆರ್ಗಾನಿಸಮ್ಸ್. ಬದುಕಿರುವಂತಹ ಆರ್ಗಾನಿಸಮ್ ಇಂದ ಫುಡ್ ನ ತಿಂದು ಇವು ಸರ್ವೈವ್ ಆಗ್ತವೆ. ಸೊ ವಿತೌಟ್ ಕಿಲಿಂಗ್ ದೆಮ್, ಅವ್ರನ್ನ ಸಾಯಿಸ್ತಾನೆ. ವಿತೌಟ್ ಕಿಲಿಂಗ್ ದೆಮ್ ದೇ ಹೀಟ್ ದ ಫುಡ್ ಮೆಟೀರಿಯಲ್ ಫ್ರಮ್ ದಿ ಲಿವಿಂಗ್ ಆರ್ಗಾನಿಸಮ್ಸ್. ಎಕ್ಸಾಂಪಲ್ ಕಸ್ಕುಟ ಅಂಡ್ ಆರ್ಕಿಡ್, ಟಿಕ್ಸ್, ಲೈಸ್, ಲೀಚಸ್, ರೌಂಡ್ ವರ್ಮ್, ಟೇಪ್ ವರ್ಮ್, ಪ್ಲಾಸ್ಮೋಡಿಯಂ ಎಕ್ಸೆಟ್ರಾ. ಎಲ್ಲ ಬುಕ್ಸ್ ಎಲ್ಲ ಬರ್ತದಲ್ಲ, ಇವೆಲ್ಲ ಏನ್ ಮಾಡ್ತವೆ, ಬಂದು ನಮ್ಮ ಬಾಡಿ ಇರುವಂತಹ ರಕ್ತನ ಹೀರ್ಕೊಂಡು ದೇ ಸರ್ವೈವ್. ಬಟ್ ನಮ್ಮನ್ನು ಸಾಯಿಸಲ್ಲ. ನಮಗೆ ಏನ್ ಮಾಡ್ತೇವೆ, ನಮ್ಮ ಬಾಡಿಯಲ್ಲಿ ಇರುವಂತಹ ಬ್ಲಡ್ ನ ಸಕ್ ಮಾಡ್ಕೊಂಡು ನಾವು ಸರ್ವೈವ್ ಆಗ್ತೇವೆ. ಇದನ್ನು ನಾವು ಎಂತ ಕರಿತೀವಿ? ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ನೆಕ್ಸ್ಟ್, ಹೋಲೋಜೋಯಿಕ್ ನ್ಯೂಟ್ರಿಷನ್, ದ ನ್ಯೂಟ್ರಿಷನ್ ವಿಚ್ ಆರ್ಗಾನಿಸಮ್ ಟೇಕ್ಸ್ ಫುಡ್ ಡೈರೆಕ್ಟ್ಲಿ ಅಂಡ್ ದೆನ್ ಡೈಜೆಸ್ಟ್ ಅಂಡ್ ಅಬ್ಸರ್ವ್ ಇಟ್. ಡೈರೆಕ್ಟ್ ತಗೊಳ್ತಾ ಫುಡ್ ನ ಮತ್ತೆ ಡೈರೆಕ್ಟ್ ಡೈಜೆಸ್ಟ್ ಮಾಡ್ಕೊಳ್ತೇವೆ. ಎಕ್ಸಾಂಪಲ್ ನಮ್ಮ ಅಮೀಬಾ, ಪ್ಯಾರಾಮಿಸಿಯಮ್ ಅಂಡ್ ಬರ್ಡ್ಸ್, ಫಿಶಸ್, ಹ್ಯೂಮನ್ಸ್, ನಾವೆಲ್ಲ ಏನು ಹೋಲೋಜೋಯಿಕ್ ನ್ಯೂಟ್ರಿಷನ್ಸ್. ನಾವು ಫುಡ್ ನ ಡೈರೆಕ್ಟ್ ತಗೊಳ್ತೀವಿ, ಡೈಜೆಸ್ಟ್ ಮಾಡ್ಕೊಂಡು ಎನರ್ಜಿನ, ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೊಂಡು ನಾವು ಹೆಲ್ಪ್ಫುಲ್ ಫಾರ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಸೊ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ, ಮಶ್ರೂಮ್ ಇಸ್ ಎ ಯಾವುದು? ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್. ಸೊ ಇಲ್ಲಿ ಕಸ್ಕುಟ ಇರೋದು, ಕಸ್ಕುಟ ಬರುತ್ತೆ, ಕಸ್ಕುಟ ಇಸ್ ಎ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಇದು ಲಿವಿಂಗ್ ಆನ್ ದಿ ವೋಸ್ಟ್, ಆ ವೋಸ್ಟ್ ಅಲ್ಲಿರುವಂತಹ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೊಂಡು ಇದು ಸರ್ವೈವ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಅಮೀಬಾ ಇಸ್ ಎ ಹೋಲೋಜೋಯಿಕ್ ನ್ಯೂಟ್ರಿಷನ್. ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಂದ್ರೆ ದೇ ಹೀಟ್ ದ ಫುಡ್ ಮೆಟೀರಿಯಲ್ ಡೈರೆಕ್ಟ್ಲಿ and they digest the food material and it survive. So it is holozoic nutrition. I think you got the point. Autotrophic nutrition ಅಂದ್ರೆ ಪ್ಲಾಂಟ್ಸ್ ಬಗ್ಗೆ ಇರಬೇಕು. ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದ್ರೆ ದಿಸ್ 3 ಟೈಪ್ಸ್ ಬರಬೇಕು. ಯಾವ 3 ಟೈಪ್ಸ್? ಒನ್ ಇಸ್ ಸ್ಯಾಪ್ರೋಫೈಟಿಕ್, ಒನ್ ಇಸ್ ಪ್ಯಾರಾಸೈಟಿಕ್, ಅಂಡ್ ಇಸ್ ಹೋಲೋಜೋಯಿಕ್. ಐ ಥಿಂಕ್ ಯು ಗಾಟ್ ಮೈ ಪಾಯಿಂಟ್. ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಈಗ ವೆರಿ ಈಸಿ ಇಂಪಾರ್ಟೆಂಟ್ ಟಾಪಿಕ್, ನ್ಯೂಟ್ರಿಷನ್ ಇನ್ ಪ್ಲಾಂಟ್. ಪ್ಲಾಂಟ್ ಅಲ್ಲಿ ಯಾವ ರೀತಿ ನ್ಯೂಟ್ರಿಷನ್ ಆಗುತ್ತೆ, ಫಾರ್ಮೇಶನ್ ಆಗುತ್ತೆ. ನೋಡಿ, ಫೋಟೋಸಿಂಥಸಿಸ್, ನಮಗೆಲ್ಲ ಫೋಟೋಸಿಂಥಸಿಸ್ ಗೊತ್ತು ಈಸಿಯಾಗಿ. ಸೊ ಇದ್ರಲ್ಲಿ ನಮಗೆ ಈವೆಂಟ್ಸ್ ಗಳನ್ನ ಕೇಳ್ತಾರೆ, ಇದೆಲ್ಲ ಹೇಳ್ತೀನಿ. ಫೋಟೋಸಿಂಥಸಿಸ್ ಇಸ್ ಅ ಪ್ರೋಸೆಸ್ ದ ಪ್ಲಾಂಟ್ ಪ್ರಿಪೇರ್ ದ ಫುಡ್ ಬೈ ಯೂಸಿಂಗ್. ಯಾವ್ದು ಯೂಸ್ ಮಾಡ್ಕೊಳ್ಳುತ್ತೆ? ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಳ್ಳುತ್ತೆ, ನೆಕ್ಸ್ಟ್ ವಾಟರ್ ನ ಯೂಸ್ ಮಾಡ್ಕೊಳ್ಳುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮತ್ತೆ ಕ್ಲೋರೋಫಿಲ್. ಸನ್ಲೈಟ್ ಅಂಡ್ ಕ್ಲೋರೋಫಿಲ್ ಯೂಸ್ ಮಾಡ್ಕೊಂಡು ಏನ್ ಪ್ರಿಪೇರ್ ಮಾಡ್ತು? C6H12O6 ಅಂಡ್ ಇಟ್ ರಿಲೀಸ್ ಆಕ್ಸಿಜನ್ ರಿಲೀಸ್ ಮಾಡುತ್ತೆ, ವಾಟರ್ ನ ರಿಲೀಸ್ ಮಾಡುತ್ತೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್. ಇದನ್ನ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇದನ್ನ ಹೇಳೋದಿಲ್ಲ.
Photosynthesis is a process by the plant to prepare the food material by using a carbon dioxide, CO2, water in presence of close sunlight and chlorophyll. ಇಷ್ಟನ್ನು ಯೂಸ್ ಮಾಡ್ಕೊಂಡು ಪ್ಲಾಂಟ್ ಫುಡ್ ನ ಪ್ರಿಪೇರ್ ಮಾಡ್ತು. ಸೊ ಏನ್ ಪ್ರಿಪೇರ್ ಮಾಡ್ತು? ಕಾರ್ಬೋಹೈಡ್ರೇಟ್ಸ್ ಅಂಡ್ ಇಟ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ನೋಡಿ ರಿಸರ್ವ್ ಫುಡ್ ಮೆಟೀರಿಯಲ್ ಇನ್ ಪ್ಲಾಂಟ್ ಅಂತ ಕೇಳಿದ್ರೆ ದಟ್ ಇಸ್ ಅ ಸ್ಟಾರ್ಚ್. ಪ್ಲಾಂಟ್ ಅಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಒಂದು ಸ್ಟಾರ್ಚ್. ಅನಿಮಲ್ಸ್ ಅಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಒಂದು ಗ್ಲೈಕೋಜನ್. ಸೊ ನೆಕ್ಸ್ಟ್ ಆಕ್ಸಿಜನ್ ಇಸ್ ರಿಲೀಸ್. ನೋಡಿ ಪ್ಲಾಂಟ್ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ಆಕ್ಸಿಜನ್ ರಿಲೀಸ್ ಮಾಡ್ತು. ದಟ್ ಈಸ್ ದ ಬೈ ಪ್ರಾಡಕ್ಟ್ ಆಫ್ ಪ್ಲಾಂಟ್. ಪ್ಲಾಂಟ್ ನ ಬೈ ಪ್ರಾಡಕ್ಟ್. ಈ ಕ್ವೆಶನ್ ಅಲ್ಲಿ ಬಂದ C6 ಸಾರಿ carbon dioxide plus water gives rise to C6H12O6. That's a molecule form of glucose and it releases the water vapor and it releases the oxygen. ನೋಡಿ ಇದು ಫಿಗರ್ ಅನ್ನು ಕೊಟ್ಟಿದ್ದಾರೆ. ಸೊ ಏನ್ ಫಿಗರ್ ನೋಡಿ, ಪ್ಲಾಂಟ್ ಲೀಫ್ ಕ್ಲೋರೋಫಿಲ್ ಇರುತ್ತೆ. ಸನ್ಲೈಟ್ ನ ಅಬ್ಸರ್ವ್ ಮಾಡ್ಕೊಂಡು ಏನ್ ಮಾಡಿದೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ನ ಇಟ್ ಕನ್ವರ್ಟ್ ಇಂಟು ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಸ್ ಆಗಿ ಕನ್ವರ್ಟ್ ಮಾಡಿದೆ. ಫೋಟೋಸಿಂಥಸಿಸ್ ಯಾವ ರೀತಿ ಆಗುತ್ತೆ? ವಿತ್ ಹೆಲ್ಪ್ ಆಫ್ chlorophyll, which green pigment present in the leaf, it absorbs the under the cross section. ನೋಡಿ ಇಲ್ಲಿ ಕೊಟ್ಟಿರೋದು ಕ್ಲೋರೋಫಿಲ್. ಇಲ್ಲಿಗೆ ಕ್ಲೋರೋಫಿಲ್, ಇದು ಕ್ಲೋರೋಫಿಲ್. ಇದರ ಥೈಲೋಕಾರ್ಡ್ಸ್. ಈ ಥೈಲೋಕಾರ್ಡ್ಸ್ ಲೈಟ್ ರಿಯಾಕ್ಷನ್ ಮತ್ತು ಡಾರ್ಕ್ ರಿಯಾಕ್ಷನ್ ಅಲ್ಲಿ ಇವಾಲ್ವ್ ಆಗಿರುತ್ತೆ. ಸೊ ಏನಕ್ಕೆ ಹೆಲ್ಪ್ ಮಾಡ್ತಂದ್ರೆ ದಟ್ ಇಸ್ ಹೆಲ್ಪ್ಸ್ ಟು ಸಿಂಥಸೈಸ್ ದ ಫುಡ್ ಮೆಟೀರಿಯಲ್ ಸಿಂಥಸಿಸ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒಂದು ಟಾಪಿಕ್, ದಟ್ ಈಸ್ ವಾಟ್ ಆರ್ ದ ಈವೆಂಟ್ಸ್. ಫೋಟೋಸಿಂಥೆಟಿಕ್ ಈವೆಂಟ್ ಅಂತ ಕೇಳ್ತಾರೆ. ಫೋಟೋಸಿಂಥಸಿಸ್ ಈವೆಂಟ್ ಅಂತ ಹೇಳಿದ್ರೆ ನೀವು ಸಿಂಪಲ್ ಆಗಿ ಏನ್ ಬರೀಬೇಕು? ಫೋಟೋಸಿಂಥಸಿಸ್ ಈವೆಂಟ್ಸ್ ಬರೀಬೇಕು. ಫೋಟೋಸಿಂಥಸಿಸ್ ಈವೆಂಟ್ಸ್ಗಳು ಬರೀಬೇಕು. ಫೋಟೋಸಿಂಥಸಿಸ್ ಈವೆಂಟ್ಸ್ ಏನೊಂದು ಈವೆಂಟ್ಸ್ ಗಳಾಗುತ್ತೆ ಫೋಟೋಸಿಂಥಸಿಸ್ ಅಲ್ಲಿ? ವೆರಿ ಇಂಪಾರ್ಟೆಂಟ್. ಫಸ್ಟ್ ಈವೆಂಟ್ ಏನಾಗುತ್ತೆ? ಫಸ್ಟ್ ಈವೆಂಟ್ ನೋಡಿ, ಕ್ಲೋರೋಫಿಲ್. ಇಲ್ಲಿ ಕ್ಲೋರೋಫಿಲ್ ಏನ್ ಮಾಡ್ತು? ಇಟ್ ಅಬ್ಸರ್ವ್ಸ್ ದ ಸನ್ಲೈಟ್. ಆ ಸನ್ಲೈಟ್ ನ ಅಬ್ಸರ್ವ್ ಮಾಡ್ಕೊಂಡು ಏನ ಕನ್ವರ್ಟ್ ಮಾಡ್ತು? ಕೆಮಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತು. ಸೆಕೆಂಡ್ ಸ್ಟೆಪ್ ಏನಾಯ್ತು? ಈಗ ವಾಟರ್ ನೋಡಿ, ವಾಟರ್. ಈ ವಾಟರ್ ಅಲ್ಲಿ ಹೈಡ್ರೋಜನ್ ಇದೆಯಾ ಮತ್ತೆ ಆಕ್ಸಿಜನ್ ಇದೆಯಾ? ಇಟ್ ವಾಟರ್ ರೆಡ್ಯೂಸಸ್ ಟು ಅಥವಾ ಸ್ಪ್ಲಿಟ್ ಇನ್ ಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆಯ್ತು. ಪ್ಲಾಂಟ್ ರಿಲೀಸ್ ಆಕ್ಸಿಜನ್ ಬಂತ, ವಾಟರ್ ಬಂತ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ ಪ್ಲಾಂಟ್. ಆ ಕಾರ್ಬನ್ ಡೈಆಕ್ಸೈಡ್ ಇಟ್ ಕನ್ವರ್ಟ್ ಇಂಟು ಕಾರ್ಬೋಹೈಡ್ರೇಟ್ಸ್. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ಸ್ ಕನ್ವರ್ಟ್ ಆಯ್ತು. ಸೊ ದಿಸ್ ಆರ್ ದಿ ಮೇನ್ ಪ್ರೋಸೆಸ್ ಆಫ್ ದಿ ಪ್ಲಾಂಟ್ ಈವೆಂಟ್ಸ್. ಈಸ್ಟ್ ಕೆಲಸನ ಪ್ಲಾಂಟ್ ಮಾಡುತ್ತೆ. ಒಂದು ಕ್ಲೋರೋಫಿಲ್ ನ ಸನ್ಲೈಟ್ ಅಬ್ಸರ್ವ್ ಮಾಡ್ಕೊಂಡು ಕೆಮಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತು. ಆಮೇಲೆ ವಾಟರ್ ಇದೆಯಲ್ಲ, ಆ ವಾಟರ್ ರಿಡ್ಯೂಸಸ್ ಟು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಕನ್ವರ್ಟ್ ಆಯ್ತು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ಸ್ ಕನ್ವರ್ಟ್ ಆಯ್ತು. ಇಷ್ಟೇ. ಇದಕ್ಕಷ್ಟು ಸ್ಟೆಪ್ ಇದೆ. ಇದು ಈವೆಂಟ್ಸ್ಗಳು. ಈ ಈವೆಂಟ್ಸ್ ಗಳಾದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ? ಈವೆಂಟ್ ಆದ ತಕ್ಷಣ ಫೋಟೋಸಿಂಥಸಿಸ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗ್ಬೇಕಾದ್ರೆ ಹೊರಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ಸಪ್ಲೈ ಆಗಬೇಕು. ಆ ಹೊರಗಡೆಯಿಂದ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ಯಾವ ರೀತಿ ಸಪ್ಲೈ ಆಗುತ್ತೆ? ವಿತ್ ಹೆಲ್ಪ್ ಆಫ್ ಸ್ಟೊಮ್ಯಾಟಾ. ವೆರಿ ಇಂಪಾರ್ಟೆಂಟ್. ವಿತ್ ಹೆಲ್ಪ್ ಆಫ್ ಸ್ಟೊಮ್ಯಾಟಾ ಇರುತ್ತೆ ನಮ್ಮ ಪ್ಲಾಂಟ್ ಬಾಡಿಲಿ. ಸೊ ದಟ್ ಈಸ್ ಸ್ಟೊಮ್ಯಾಟಾ. ಈ ಸ್ಟೊಮ್ಯಾಟೊ ಎಲ್ಲಿರುತ್ತೆ ಅಂದ್ರೆ ನೋಡಿ, ಒಂದು ಪ್ಲಾಂಟ್ ಲೀಫ್ ಅಂತ ಇದೆ. ಈ ಲೀಫ್ ಕೆಳಗಡೆ ಸ್ಮಾಲ್ ಪೋರ್ಸ್ ಇರುತ್ತೆ. ಆ ಪೋರ್ಸ್ ನೋಡಿ ಈ ತರ ಇರುತ್ತೆ. ಮೈಕ್ರೋಸ್ಕೋಪ್ ನೋಡಿದ ತಕ್ಷಣ ನಮಗೆ ಈ ತರ ಕಾಣುತ್ತೆ. ದಟ್ ಇಸ್ ರಿಯಲ್ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟೊ. ಇವು ಸ್ಟೊಮ್ಯಾಟೊಗಳು ನೋಡಿ. ಕೆಲವೊಂದು ಓಪನ್ ಸ್ಟೊಮ್ಯಾಟೊ ಇದೆ ನೋಡಿ. ದಿಸ್ ಇಸ್ ಓಪನ್ ಸ್ಟೊಮ್ಯಾಟೊ. ಇದು ಓಪನ್ ಸ್ಟೊಮ್ಯಾಟೊ, ಇದು ಕ್ಲೋಸ್ ಸ್ಟೊಮ್ಯಾಟೊ. ಯಾಕೆ ಇದು ಓಪನ್ ಸ್ಟೊಮ್ಯಾಟೊ ಆಯ್ತು, ಕ್ಲೋಸ್ ಸ್ಟೊಮ್ಯಾಟೊ ಆಯ್ತು? ಆ ಓಪನ್ ಆಗಿದ್ದಾಗ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಎಂಟ್ರಿ ಆದಾಗ ಫೋಟೋಸಿಂಥಸಿಸ್ ಆಯ್ತು. ಮತ್ತೆ ಆಕ್ಸಿಜನ್ ರಿಲೀಸ್ ಆಗುತ್ತೆ, ಸ್ಟೊಮ್ಯಾಟೊ ಮುಖಾಂತರ ಆಗುತ್ತೆ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಈಗ ನನಗೆ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿ ಆಕ್ಸಿಜನ್ ತಗೊಳ್ತೀವಿ. ಹಂಗೆ ಈ ಪ್ಲಾಂಟ್ ಅಲ್ಲಿ ಟೊಮ್ಯಾಟೊ ಮುಖಾಂತರ intake of carbon dioxide and releasing of oxygen takes place through stomata ಮುಖಾಂತರ ಆಗುತ್ತೆ. ಬಟ್ ಇಲ್ಲಿ ಸ್ಟೊಮ್ಯಾಟೊ the tiny pores present on the leaf through the which exchange of gases takes place. ವೆರಿ ಫಸ್ಟ್ ಪಾಯಿಂಟ್ ನೀವೇನ್ ಬರೀಬೇಕಂದ್ರೆ, through stomata exchanging of gases takes place. ಫಸ್ಟ್ ಪಾಯಿಂಟ್ ನೋಡಿ, ಏನು ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಯಾವ ಗ್ಯಾಸಸ್? ಇಂಟೇಕ್ ಆಫ್ ಕಾರ್ಬನ್ ಡೈಆಕ್ಸೈಡ್, ರಿಲೀಸಿಂಗ್ ಆಫ್ ಆಕ್ಸಿಜನ್. ಮುಗಿತು ಫಸ್ಟ್ ಪಾಯಿಂಟ್. ಟೊಮ್ಯಾಟೊ ಹ್ಯಾವ್ pair of guard cells. ನೋಡಿ ಇದು ಗ್ರೀನ್ ಕಲರ್, ದಟ್ ಈಸ್ ಕಾಲ್ಡ್ ಆಸ್ guard cells. ಈ ಗ್ರೀನ್ ಕಲರ್ ಇದೆಯಲ್ಲ, ಎಥಿಕ್ ವಾಲ್ ದಟ್ ಈಸ್ ಕಾಲ್ಡ್ ಆಸ್ guard cells. ಈ ಗಾರ್ಡ್ ಸೆಲ್ಸ್ ಕೆಲಸ ಏನಪ್ಪಾ ಅಂದ್ರೆ
ನೋಡಿ ಗಾರ್ಡ್ ಸೆಲ್ ಬಂದ್ರೆ ವಾಟರ್ ನೋಡಿ ಪ್ಲಾಂಟ್ ರೂಟ್ ವಾಟರ್ ತಗೊಳ್ತಲ್ಲ ಆ ವಾಟರ್ ಗಾರ್ಡ್ ಸೆಲ್ ಹೋದ ತಕ್ಷಣ ಆ ಗಾರ್ಡ್ ಸೆಲ್ ಊದ್ಕೊತದೆ. ಊದ್ಕೊಂಡ ತಕ್ಷಣ ಗಾರ್ಡ್ ಸೆಲ್ ದೊಡ್ಡದಾಯ್ತು. ದೊಡ್ಡದಾದ ತಕ್ಷಣ ಟೊಮೆಟೊ ಪೋರ್ ಓಪನ್. ಟೊಮೆಟೊ ಪೋರ್ ಓಪನ್ ಆದ ತಕ್ಷಣ ಫೋಟೋಸಿಂಥಸಿಸ್ ಆಯ್ತು. ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಎಂಟ್ರಿ ಆಯ್ತು. ಯಾವಾಗ when the water enters to the guard cell will become swollen and the carbon dioxide is intaken. ಯಾವಾಗ ವಾಟರ್ ಗಾರ್ಡ್ ಸೆಲ್ ಆಚೆಗೆ ಹೋಗುತ್ತೆ, ಗಾರ್ಡ್ ಸೆಲ್ ಸ್ಟ್ರಿಂಕ್ ಆಗುತ್ತೆ, ಸ್ಟ್ರಿಂಕ್ ಆಗಿ ಸ್ಟೊಮೆಟೊ ಪೋರ್ಸ್ ಕ್ಲೋಸ್ ಆಗುತ್ತೆ. ಇಷ್ಟೇ ಪ್ರೋಸೆಸ್ ಆಗುತ್ತೆ ನೋಡಿ. ಗಾರ್ಡ್ ಸೆಲ್ ವಿಚ್ ಇಸ್ ಕಂಟ್ರೋಲ್ ದ ಗಾರ್ಡ್ ಸೆಲ್ ವಿಚ್ ಕಂಟ್ರೋಲ್ ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮೆಟೊ. ಇಷ್ಟೇ ಸಾಕು. ಎರಡನೇ ಪಾಯಿಂಟ್. ಫಸ್ಟ್ ಪಾಯಿಂಟ್ ಸ್ಟೊಮೆಟೊ ಎಲ್ಸ್ ಟು ಬಟ್ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್. ಫಸ್ಟ್ ಪಾಯಿಂಟ್ ಎಕ್ಸ್ಚೇಂಜಿಂಗ್ ಆಫ್ ಗ್ಯಾಸಸ್ ಬರೀರಿ. ಇನ್ನೊಂದು ಗಾರ್ಡ್ ಸೆಲ್ ಎಲ್ಸ್ ಟು ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮೆಟೊ. ಸ್ಟೊಮೆಟೊ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಗಾರ್ಡ್ ಸೆಲ್ ಮಾಡುತ್ತೆ. ಹೆಂಗ್ ಮಾಡುತ್ತೆ? ವೆರಿ ಇಂಪಾರ್ಟೆಂಟ್. When the water is entered to the guard cell, stomata will be open. When the water is coming outside the guard cell, the stomata will be still and it will be closed. So I think ಇದು ನಾನು ಅರ್ಥ ಆಯ್ತು ಅನ್ಕೊಳ್ತೀನಿ. ಲೈಫ್ ಪ್ರೋಸೆಸ್ ಚಾಪ್ಟರ್ ನ ಫಸ್ಟ್ ಪಾರ್ಟ್ we study in this chapter. Next we will study nutrition in amoeba, nutrition in human being. We will study in the later on next video. Thank you.